ದೂರ ಮಾಡು ಸಾಕಲ್ಲ. ಇಲ್ಲೋಡ್ರಿ ಮೊಟ್ಟೆ 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 ಎಷ್ಟು ಮೊಟ್ಟೆ, ಹಿಂಗೆ ಮೊಟ್ಟೆ ಹಂಗೆ ಮೊಟ್ಟೆ. ನಮ್ಮ ಹುಡುಗ ರೆಡಿಯಾಗವನೆ, ನಮ್ಮ ಹುಡುಗ ರೆಡಿಯಾಗವನೆ. ಲಕ್ಕಿಗೆ 12 months. ಹಾಯ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ ನನ್ನ ಮಗನ 12 months ಕಂಪ್ಲೀಟ್ ಆಗಿರೋ ಫೋಟೋ ವೀಡಿಯೋಸ್. ಆ್ಯಕ್ಚುಲಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಎಡಿಟ್ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಸೊ ಫೈನಲಿ ನನ್ನ ಮಗನ 12th month ಫೋಟೋಶೂಟ್ನ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ತುಂಬ ಖುಷಿ ಇದೆ. ಯಾಕಂದರೆ 11 monthವರೆಗೂ ಈಸಿಯಾಗಿ ಮಾಡಿಬಿಟ್ಟಿದ್ದೆ, ಬಟ್ 10 monthವರೆಗೂ ಈಸಿಯಾಗಿ ಮಾಡಿಬಿಟ್ಟಿದ್ದೆ. ಬಟ್ 11, 12 ತುಂಬಾ ಕಷ್ಟ ಆಯಿತು, ತುಂಬಾ ಲೇಟ್ ಆಯಿತು. ಬಟ್ ಫೈನಲಿ 12 months ಕಂಪ್ಲೀಟ್ ಆಗಿರೋ ವೀಡಿಯೋ ಮಾಡಿದ್ದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ಇವತ್ತು. ಪಾಪು 1 month 2 monthಲ್ಲಿದ್ದಾಗ ಫೋಟೋಶೂಟ್ ಮಾಡೋದು ಸಿಕ್ಕಾಪಟ್ಟೆ ಈಸಿ, ಬಟ್ ನಾನು ಆವಾಗಲೇ ಕಷ್ಟ ಅಂದ್ಕೊಂಡಿದ್ದೆ. ಬಟ್ ಇವಾಗ ಇದ್ದಿದ್ದು ಕಷ್ಟ, ಯಾಕಂದರೆ ಜೋಡಿಸಿರೋ ವಸ್ತು ಎಲ್ಲನೂ ಅದು ಇದು ತೆಗ್ದಾಕೋದು ಎಳ್ದಾಕೋದು ಇದೇ ಆಗಿತ್ತು. ಈ ಫೋಟೋಶೂಟ್ ಮಾಡೋಕ್ಕೆ ಮಿನಿಮಮ್ 4 hours ಹಿಡಿಸಿದೆ ನಮಗೆ. ಸೊ ಅವ್ನು ಬರೋದು, ಅದೆಲ್ಲ ಕೆದ್ಕೋದು, ಮೊಟ್ಟೆನ ಹೊಡೆಯೋಕ್ಕೆ ಬರೋದು, ಚಪ್ಪಲ್ ತೊಗೊಂಡೋಗೋದು, ಈ ಥರನೇ ಆಟ ಆಡಿಸಿದ್ದಾನೆ. ಸೊ ಫೈನಲಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬೇಗ ಏನು ಥೀಮ್ ಮಾಡೋಣ ಅಂತ ಥಿಂಕ್ ಮಾಡ್ತಾಯಿದ್ವಿ. ಬಟ್ ನನಗೆ ರಿಯಲಾಗಿ ಹೇಳಬೇಕಂದ್ರೆ ಅಕ್ಕಿಲಾಗಲಿ ಬೇರೆ ಯಾವುದಾದ್ರಲ್ಲಾಗಲಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಇದನ್ನು ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ರೀಸನ್ಗೆ ಅಕ್ಕಿನ ಚೂಸ್ ಮಾಡಿದೆ. ಆಮೇಲೆ ಅನ್ನಿಸ್ತು ಮೊಟ್ಟೆನ ಎಲ್ಲೂ ಯೂಸ್ ಮಾಡಿಲ್ಲ, ಸೊ ಮೊಟ್ಟೆನ ಯೂನಿಕ್ ಆಗಿರುತ್ತೆ ಅಂದ್ಬಿಟ್ಟು ಮೊಟ್ಟೆನ ಚೂಸ್ ಮಾಡಿ 12 ಅಂತ ಅದರಲ್ಲಿ ಮಾಡಿದ್ದು. ಅವತ್ತೇ ನಮ್ಮನೆಗೆ 2 crate ಮೊಟ್ಟೆ ತಂದಿದ್ರು. ಸೊ ಫೈನಲಿ ಅವ್ನು ಮೊಟ್ಟೆ ಕೂಡ ಹೊಡೆದಾಕ್ಬಿಟ್ಟ. ಆ ವಿಡಿಯೋ ನೋಡ್ತಾ ಇದ್ರೆ ನಿಮಗಂತೂ ಸಿಕ್ಕಾಪಟ್ಟೆ ನಗು ಬರುತ್ತೆ. ಅದನ್ನು ಸ್ಲೋ ಮೋಷನಲ್ಲಿ ಬೇರೆ ನಾವು ತೊಗೊಂಡಿದ್ದೀವಿ. ಎಲ್ಲರ ಮನೇಲೂ ಕಿತಾಪತಿ ಮಾಡೋಕ್ಕೆ ತುಂಬ ಜನ ಇರ್ತಾರೆ, ಬಟ್ ನಮ್ಮ ಮನೇಲಿ ಕಿತಾಪತಿ ಮಾಡೋಕ್ಕೆ ನನ್ನ ಮಗನೇ ಸಾಕು ಅಂತ ಅನ್ನಿಸ್ತಿದೆ. ಈ ನಡುವೆ ಅವನ್ನ ಹಿಡಿಯೋಕ್ಕಾಗಲ್ಲ, ಹಿಡ್ಕೊಳಕ್ಕಾಗಲ್ಲ, ನಿಲ್ಲಿಸ್ಕೊಳಕ್ಕಾಗಲ್ಲ, ಎತ್ಕೊಳಕ್ಕಾಗಲ್ಲ. ಏನಾದರೂ ಒಂದು ಕಿತಾಪತಿ ಮಾಡಿ ಇಳಿದು ಬಿಡ್ತಾನೆ, ಎತ್ಕೊಂಡ್ರೆ ಕಿರ್ಚ್ಕೊತಾನೆ, ಹಿಡಿಯೋಣ ಅಂದರೆ ಓಡೋಗ್ತಾ ಇರ್ತಾನೆ. ಈ ಥರ ಒಂದಲ್ಲ ಒಂದು ರಾಮಾಯಣ ಕೊಡ್ತಾ ಇರ್ತಾನೆ. ಬಟ್ ಎಳೆ ಮಕ್ಕಳಿರೋ ಮನೇಲಿ ತುಂಬ ಲವಲವಿಕೆ ಇರುತ್ತೆ ಅಂತ ಈಗಲೇ ನನಗೂ ಗೊತ್ತಾಗ್ತಾ ಇರೋದು. ಎಷ್ಟು ಬೇಗ ಹೇಗೆ ಕುತ್ಕೊಂಡು ಅದನ್ನು ಮೊಟ್ಟೆ ಹೊಡೆದಾಕ್ಬಿಡ್ತಾನಂದರೆ ಮನಸ್ಸಿಗೆ ಶಾಕ್ ಕೂಡ ಆಗುತ್ತೆ, ಮೈಯಲ್ಲಿ ಸ್ವಲ್ಪ ಭಯನೂ ಬರುತ್ತೆ. ಯಾಕಂದರೆ ನಮ್ಮಮ್ಮ ಬಂದು ಸಿಕ್ಕಾಪಟ್ಟೆ ಬೈತಾರೆ, ಏನು ಕೆಲಸ ಮಾಡಿದೀಯಾ ಅಂತ. ಆದ್ರೂ ಫೋಟೋಶೂಟ್ ಯೂಸ್ ಮಾಡಿದ್ವಿ ಅಂದಮೇಲೆ ಸುಮ್ಮನೆ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆಲ್ಬಮ್ಗಂತೂ ಒಂದು ಒಳ್ಳೆ ಫೋಟೋ ಸಿಕ್ತು. ನನ್ನ ಮಗ ಸಖತ್ತಾಗಿ ರಾಜನ ಲುಕ್ಕಲ್ಲಿ ರಾಜನ ಥರನೇ ಕಾಣಿಸ್ತಾ ಇದ್ದ. ಯಾರಿಗೆಲ್ಲ ಈ ಫೋಟೋ ಮತ್ತು ಈ ಲುಕ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಲಕ್ಕಿ ಚಪ್ಪಲಿ ಮೇಲೆ ಚಪ್ಪಲಿ ಲಕ್ಕಿ ಲಕ್ಕಿ ಬಾಯ್ ಬಾಯ್. ಏನು ಮಾಡ್ತಾ ಇದೀಯಾ? ನಿಮಗೆ ತಗೊಂಬ ಮಾಮ್ ಡ್ಯಾಡ್ ಮಾತ್ರ ಏ ನಾಗವಲ್ಲಿನ ನೋಡಿದ್ದೀರಾ? ನಾಗವಲ್ಲಿ ಲಕ್ಕೆ ಇಲ್ಲೋಡ, ಅಮ್ಮ ನೋಡ, ಅಮ್ಮ ನೋಡಪ್ಪ, ಲಕ್ಕೆ ಅಮ್ಮ ನೋಡ, ಲಕ್ಕೆ ಎಲ್ಲ ಹೋಗ್ತಾಯಿದ್ದೀರಾ? ಗೊತ್ತಾಯ್ತ ನೋಡ. ಹಾಂ ಸಾಕು 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 ಮೊಟ್ಟೆಗೆ ಕಾಲಿಡ್ತಾನೆ. ಸಾಕು ಎದಳಪ್ಪ. ನೋಡ್ರಿ ಬಾಯಲ್ಲಿರೋ ಚಿನ್ನನ ತೆಗಿತಾ ಇದ್ದಾಳೆ. ಬಾ ಎದಳಕ್ಕೆ ಎಲ್ಲಿ ಸಾಕು ಇಲ್ಲಿ. ಅಮ್ಮ ಬರೋಲ್ಲ ಎತ್ಬಿಟ್ಟು ರೆಡಿ ಮಾತ್ರ ಮಾಡಿಟ್ಟೋಣ, ಕೇಕ್ ತರ್ತಾನೆ ಅಂತ ಕಟ್ ಮಾಡೋಣ. ಬಾ ಲಕ್ಕಿ ಎದಳ ಎತ್ಕೊಡ್ಬೇಕಾ? ಉಪ್ಪು ಮಾಡ್ಬೋದು.
ಬರಪ್ಪ ಅಕ್ಕಿ ಹಾಕಿ ತಗ ಅವ್ನು ಚಾಕ ಕೊಟ್ಬಿಡ್ರಿ ಒಗ್ಯಕ್ಕೆ ಆಗ್ಬೇಕು ಇವಾಗ. ಹಾಂ ಯಾರಪ್ಪ ಮಾಡಿದ್ದು? ಇಲ್ಲಿ ಮೊಟ್ಟೆ ಆ ಕಡೆ ತೋರಿಸ್ಕೋಬೇಕು. ಅಯ್ಯೋ ಕೆಳಗಡೆ ಆಗಿದ್ದು ಕಣೆ. ಮೊಟ್ಟೆ ಬಿದ್ದಿರೋದು ಏನು ಬಿದ್ದಿರೋದು. ಫೈನಲಿ ಫೋಟೋಶೂಟ್ ಮಾಡೋಕ್ಕೋಗಿ ನನಗೆ ಬಟ್ಟೆ ಒಗೆಯೋ ಭಾಗ್ಯ ಸಿಕ್ತು ಅಂತಲೇ ಹೇಳ್ಬೋದು. ಸೊ ನನ್ನ ಮಗ ಇದನ್ನು ನನಗೆ ಗಿಫ್ಟಾಗಿ ಕೊಟ್ಟ 12 ಮಂತ್ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಅಂತ ಅಂದ್ಕೊಂಡೆ. ಮತ್ತೇನೂ ಮಾಡೋಕ್ಕಾಗೋದಿಲ್ಲ. ಬಟ್ ನಿಮಗೆ ಈ ಥೀಮಲ್ಲಿ ಯಾವುದು ಯೂನಿಕ್ ಅಂತ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಬೇಬಿ ಫೋಟೋಶೂಟ್ ಇನ್ನೂ ಬೇರೆ ಬೇರೆ ಥರ ಬೇಕಿದ್ದರೆ ಖಂಡಿತ ಕಮೆಂಟ್ ಮಾಡಿ. ನಾನು ಹೊಸ ಐಡಿಯಾನ ಥಿಂಕ್ ಮಾಡಿ ಫೋಟೋಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಪಾಪು ವೇರ್ ಮಾಡಿರೋ ಬಟ್ಟೆ ಬಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು, ಹಾಗೆ ಕತ್ತಿ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ದು ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡ್ತೀನಿ. ನಿಮ್ಮ ಮನೇಲೂ ಪುಟ್ಟ ಮಕ್ಕಳಿದ್ರೆ ಖಂಡಿತ ಈ ಥರ ಹೊಸ ಥೀಮ್ನ ಇನೋವೇಷನ್ ಮಾಡಿ ಫೋಟೋಶೂಟ್ ಮಾಡಿಸಿ. ಆಗ ಅದು ಮೆಮೊರಿ ಡೈರಿಯಲ್ಲಿ ಸದಾ ಉಳ್ಕೊಳ್ಳುತ್ತೆ. ಸೊ ನಾವು ಕೂಡ ನೋಡಿ ಖುಷಿ ಪಡ್ಬೋದು, ಹಾಗೆ ಬೇರೆಯವ್ರು ಕೂಡ ನೋಡಿ ಖುಷಿ ಪಡ್ಬೋದು. ಫಸ್ಟ್ ಆಫ್ ಆಲ್ ನಿಮ್ಮ ಮಕ್ಕಳು ಕೂಡ ದೊಡ್ಡವರಾದ್ಮೇಲೆ ನೋಡಿ ನಮ್ಮ ಮಮ್ಮಿ ಡ್ಯಾಡಿ ಈ ಥರ ಎಲ್ಲ ಫೋಟೋಶೂಟ್ ಮಾಡಿದ್ದಾರೆ ಅಂತ ತುಂಬಾ ಖುಷಿ ಪಡ್ತಾರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನಲ್ಲಿ ನಿಮಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಸೊ ಲಕ್ಕಿ ಈ ವ್ಲಾಗಲ್ಲಿ ಎಷ್ಟು ಮೊಟ್ಟೆಗಳನ್ನ ಒಡೆದಾಗ್ದ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಸ್ವಂತದವ್ರ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ, ಫ್ರೆಂಡ್ಸ್ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಫೋಟೋಶೂಟ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಟೇಕ್ ಕೇರ್.